ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು ಮಾರ, ದೀಪಾವಳಿ ಹಬ್ಬದ ಬಾರಿ ಖುಷಿ, ಬಾರಿ ಗರ್ಜ. ಅದ್ರ ಒಟ್ಟಿಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಹುಲಿ ವೇಷದ ಬಗ್ಗೆ ಮಾತಾಡ್ರೆ, ಅಯ್ಯೋ ದೀಪಾವಳಿ ಹಬ್ಬದ ಹೊತ್ತಲ್ಲಿ ಹುಲಿ ವೇಷವ, ನವರಾತ್ರಿ ಎಲ್ಲ ಆಯ್ತಲ್ಲ ಮಾರತ್ಯ ಅಂತೇಳಿ ನೀವು ಹೇಳುದಾರೆ. ಆದ್ರೆ ದೀಪಾವಳಿ ಹಬ್ಬ ಆದ್ರೂ ನಾವಿವತ್ತು ಹುಲಿ ವೇಷ ಮಾತಾಡ್ಕೆ. ಯಾಕೆಂದ್ರೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಕುಂದಾಪುರ ಹುಲಿ ವೇಷ, ಕುಂದಾಪುರದ ಹುಲಿ ವೇಷದ ಟೀಮ್ ಅವರು ಇವರು ಕೂಕೊಂಡಿರೋದರ ವಿಶೇಷತೆ ಎಂತಕ್ಕೆ ಅಂದ್ರೆ, ನಾಡಿದ್ದು ಅಕ್ಟೋಬರ್ 24ನೇ ತಾರೀಕು ದೆಹಲಿಯಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಕೇಂದ್ರ ಸಂಸ್ಕೃತಿ ಇಲಾಖೆ, ಭಾರತ ಸರ್ಕಾರ ಮತ್ತು ದೆಹಲಿ ಕರ್ನಾಟಕ ಸಂಘ ಇವರೆಲ್ಲ ಸೇರ್ಕೊಂಡ ನವದೆಹಲಿಯ ಸಿರಿಪೋರ್ಟ್ ಸಭಾಂಗಣದಲ್ಲಿ ರಾಣಿ ಚೆನ್ನಮ್ಮನವರ ಬ್ರಿಟಿಷರ ವಿರುದ್ಧ ಕಿತ್ತೂರು ವಿಜಯೋತ್ಸವದ ದ್ವಿಶತಮಾನೋತ್ಸವದ ದಿನಾಚರಣೆ ಅಂಗವಾಗಿ ನಮ್ಮ ಕುಂದಾಪುರದ ಹುಲಿ ವೇಷ ಅಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಕುಂದಾಪುರ ಹುಲಿ ವೇಷದ ಟೀಮ್ನವರೆಲ್ಲ ಅಲ್ಲಿಗೆ ಹಾಕಿದ್ರ. ಹಾಗಾಗಿ ಅವ್ರು ಹಾಕು ಮುಂಚೆ ಒಂದ್ಗಳಿಗೆ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬನ್ನಿ, ನಾವೆಲ್ಲ ಮಾತಾಡುವ ಅಂತೇಳಿ ಅವ್ರನ್ನೆಲ್ಲ ಕರೆದಿದೆ. ಸೊ ಮೊದಲಿಗೆ ನಾವು ಪರಿಚಯವನ್ನ ಮಾಡಬೇಕು. ಈ ಕುಂದಾಪುರದ ಹುಲಿ ವೇಷದ ಆಕ್ಚುಲಿ ಅದರ ಪೋಷಕರು ಯಾರಂತ ಕೇಳಿದ್ರೆ, ನಮ್ಮ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ನಮ್ಮ ಕಿಶೋರ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ರ. ಕಿಶೋರ್ ಅಣ್ಣ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ಕುಂದಾಪುರದ ಹುಲಿ ವೇಷದ ಟೀಮ್ನವರು ಎಲ್ಲ ಇದ್ರಿ. ಇಲ್ಲಿ ನಾಗೇಶ್ ಅಣ್ಣ ಇದ್ದಾರೆ, ಇವ್ರು ನಂಬರ್ 1 ಟೈಲರ್ ಅಮ್ರ, ಗಂಡಸರ ಸೂಟ್ ಎಲ್ಲ ಸೂಪರ್ ಆಗಿ ಹೊಲಿತ್ರಮ್ರ, ಅವರು ನಮ್ಮೊಟ್ಟಿಗಿದ್ರ. ಹಾಗೆ ಸಂತೋಷ್ ಅವ್ರಿದ್ರ, ಶರಣ ಅವ್ರಿದ್ರ, ಮನೋಜ್ ಅವ್ರಿದ್ರ. ಬರೀ ಹುಲಿ ವೇಷ ಟೀಮ್ ಅವ್ರಿದ್ರು ಸಾಕ, ಅವ್ರ ಒಟ್ಟಿಗೆ ವಾದ್ಯ ಮೇಳದವರೆಲ್ಲ ಬೇಡ್ದ ಅವರು ಇದ್ರ. ಅವ್ರು ಯಾರು ಕೇಂದ್ರೆ ಡಾಕ್ಟರ್ ಮಂಜುನಾಥ್ ದೇವಾಡಿಗ ಅವರು, ರಾಜೇಶ್ ದೇವಾಡಿಗ ಅವರು. ಅವರೆಲ್ಲರಿಗೂ ನಾವು ಪ್ರಥಮವಾಗಿ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಿದ್ದ. ಥ್ಯಾಂಕ್ ಯು. ಈಗ ಉಡುಪಿ ಮಂಗಳೂರು ಹುಲಿ ವೇಷ ನೀವು ಕಂಡಿರಿ, ನಾನು ಕಂಡಿದ್ದೆ, ಎಲ್ಲರೂ ಕಂಡಿದೆ. ಅದರಲ್ಲ ವಾದ್ಯ ಇಲ್ಲ, ನಮ್ದ್ರಲ್ಲೂ ವಾದ್ಯ ಇತ್ತು. ವಾದ್ಯ ಮತ್ತೆ ವಿಭಿನ್ನ ಶೈಲಿಯ ಹೆಜ್ಜೆಗಳು. ಮಂಗಳೂರು ಹುಲಿ ಕುಣುದಕ್ಕೂ ನಮ್ಮ ಹುಲಿ ಕುಣುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ನಮ್ದು ಆ ಹೆಜ್ಜೆಗೆ ಸರಿಯಾಗಿ ವಾದ್ಯ ಮತ್ತೆ ಆ ತಾಸಿ ಅಂತ ಹೇಳ್ತಾರೆ, ಕೆಲವು ತಾಸ್ಮಾರ್ ಅಂತ ಹೇಳ್ತಾರೆ. ಅದು ಬಂದಾಗ ಅದರ ಸೆಳೆತವೇ ಬೇರೆ. ನಿಮ್ಗೆ ವಾದ್ಯ ಪ್ರಾರಂಭ ಆದ್ರೂ ಕೂಡ ಹುಲಿ ಇದು ಹುಲಿದೇ ಅಂತೇಳಿ ಹೇಳುವಂತ ಅಷ್ಟು ಕಡಾಖಂಡಿತ ಒಂದು ಸಣ್ಣ ಮಗು ಕೂಡ ಐಡೆಂಟಿಫೈ ಮಾಡುವಷ್ಟರ ಮಟ್ಟಿಗೆ ನಮ್ಮ ಹುಲಿ ಪರಿಚಿತ. ಬೇರೆ ಎಲ್ಲ ಕಡೆ ಹುಲಿ ವಾದ್ಯ ಇಲ್ಲ, ಅದು ವಿಶೇಷ. ನಾವು ಹೆಚ್ಚಾಗಿ ಕಂಡದ್ದು ನೀವು ಹೇಳ್ದಂಗೆ ಬ್ಯಾಂಡ್ ಸೆಟ್ಟಿನವರು ಹೊಡೆಯೋದು, ಇಲ್ಲ ಮ್ಯೂಸಿಕ್ ಹಾಕೊಂಡಿರೋದು ಸಂತೋಷಕ್ಕೆ. ಅದು ಬಂದ ಕೂಡಲೇ ನಮ್ಗೆ ಅನ್ಸುದು ಇಲ್ಲ 2 ಸ್ಟೆಪ್ ಹುಲಿ ವೇಷದ ಹಾಕೀಗ ಅಂತ. ಆದ್ರೆ ಈ ವಾದ್ಯದೊಟ್ಟಿಗಿರುವುದು ವಿಶೇಷತೆ ಅಂತ ಹೇಳಿದ್ರೆ, ಇದು ಎಷ್ಟು ಪ್ರಚಲಿತ ಇದೆ ಅಂದ್ರೆ, ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಂತ ನಾಕೆ ಎಂಬುದೀಗ ಇಲ್ಲ. ಅಂದ್ರೆ ಈ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಸಾಮಾಜಿಕ ಜಾಲತಾಣ ಹೆಚ್ಚು ಬಳಸುವವರಿಗೆ ಆಚೆ ಬದಿಯ ಹುಲಿ, ನಾನು ಅದ್ರ ಬಗ್ಗೆ ಏನು ನನ್ನ ಟೀಕೆ ಅಲ್ಲ ಅಥವಾ ಅದ್ರ ಬಗ್ಗೆ ನಮ್ದು ಮಾತ್ರ ಕಮೆಂಟ್ ಇಲ್ಲ, ಅದು ಒಳ್ಳೇದೇ. ಬಟ್ ನಮ್ದು ಒಂದು ಲಿಮಿಟೆಡ್ ವ್ಯಾಪ್ತಿ, ಅಂದ್ರೆ ಕುಂದಾಪುರದಲ್ಲಿ ಮಾತ್ರ ಇರುವಂತದ್ದು. ಇವಾಗ ನೀವು ಬ್ರಹ್ಮಾರಕೋರಿ ಹುಲಿ ಕಾಮು ಸಿಕ್ಕುದಿಲ್ಲ, ಆಚೆ ಗಂಗೊಳ್ಳಿದಡ್ಡೆ ಬೈಂದೂರಿಗೆ ಹೋರು ನಮ್ಮ ಹುಲಿ ಕಾಮು ಸಿಕ್ಕುದಿಲ್ಲ. ಕುಂದಾಪುರದಲ್ಲಿ ಮಾತ್ರ ಈ ವಿಶೇಷತೆ ಇರುವಂತದ್ದು. ಬಹಳ ವರ್ಷದಿಂದ ಅದು ತೆರೆಮರೆಗೆ ಹೋಗಕ್ಕೆ ಶುರುವಾಯ್ತು. ಅಂತ ಹೇಳಿದ್ರೆ ಒಂದು ಕಾರಣ ಅದಕ್ಕೆ ಕಲಾವಿದರ ಕೊರತೆ, ಇನ್ನೊಂದು ಪ್ರೋತ್ಸಾಹಕರ ಕೊರತೆ. ಕಂಡರ್ಪೂರ್ಣ ಇವರು ಹುಲಿವೇಷ ಹಾಕುದು ವ್ಯವಹಾರಕ್ಕೆ ಅನ್ನುವಷ್ಟರ ಮಟ್ಟಿಗೆ ಜನರ ತಲೆಯಲ್ಲಿ ಬಂದಿದ್ದಿತ್ತು. ಅದು ಇತ್ತೀಚಿನ ದಿವಸದಲ್ಲಿ ಅಂದ್ರೆ ನಮ್ಮ ಸಂಸ್ಥೆ ಇನ್ವಾಲ್ವ್ ಆದ್ರ ಮೇಲೆ ಅವ್ರು ವ್ಯವಹಾರಕ್ಕೆ ಮಾಡ್ತಾ ಇಲ್ಲ ಅನ್ನುವಂತ ಜನರಿಗೆ ಮನದಟ್ಟು ಮಾಡೋ ಪ್ರಯತ್ನವನ್ನ ಮಾಡಿತ್ತು. ಆ ಕಾರಣಕ್ಕಾಗಿ ಅವರಿಗೆ ತುಂಬಾ ಅದರಲ್ಲಿ ಏನು ಆದಾಯ ಸಿಕ್ಕದೇ ಇದ್ರು ಕೂಡ ಹಾಕದ ಖರ್ಚಿಗೆ, ಅಂದ್ರೆ ವೇಷಭೂಷಣದ ಖರ್ಚಿನ ಹೊಂದಿಸುವಷ್ಟು ಮಟ್ಟಿಗೆ ಇವತ್ತು ಬೆಳೆದಿತ್ತು ಅನ್ನೋದು ನಮ್ಗೊಂದು ಖುಷಿ. ಆಕ್ಚುಲಿ ನೀವು ಮಾಡೋದೊಂದು ಒಳ್ಳೆ ಕೆಲಸ. ನಮ್ಮಲ್ಲಿ ಎಷ್ಟು ಜನಪದೀಯ ಕಲೆಗಳು ನಮ್ಗೆ ಗೊತ್ತಿಲ್ಲದೆ ಮರೆಯ ಹೋಗ್ತಿರುತ್ತೆ. ಈಗ ನನ್ನ ಕೇಳಿದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ. ನಂಗೆ ಕುಂದಾಪುರಕ್ಕೆ ಬಂದ್ಮೇಲೆ ಗೊತ್ತಾದ್ದು ಕುಂದಾಪುರದಲ್ಲಿ ಒಂದು ಹುಲಿ ವೇಷ ಅಂತ ಒಂದು ವಿಶೇಷವಾಗಿರೋ ಹುಲಿ ವೇಷ ಇತ್ತು ಅಂತ ಹೇಳ್ಕೊಂಡ. ಅಂತದನ್ನ ಪೋಷಿಸಕ್ಕೋ ನಮ್ಮಂತವರಿಗೆಲ್ಲ ಗೊತ್ತಾಯ್ತು. ಇಲ್ಲಾಂದ್ರೆ ಇಲ್ಲೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಆ ತರ ಆಯ್ ಹೋತಿತ್ತು. ಈಗ ನಮ್ಮೊಟ್ಟಿಗೆ ನಾಗೇಶ್ ಅವ್ರು ಇದ್ರು, ಈಗ ಎಷ್ಟೋ ವರ್ಷಗಳಿಂದ ಹುಲಿ ವೇಷ ಹಾಕೊಂಡಿದ್ದವ್ರು. ಸೊ ನಾಗೇಶ್ ಅವ್ರೆ, ಇದು ಹ್ಯಾಂಗ್ ಶುರುವಾಯ್ತು ಅಂದ್ರೆ, ನೀವು ಆಗ ಹೇಳ್ರಿ ಕುಟುಂಬದವ್ರು ನಾವೆಲ್ಲ ಒಟ್ಟಾಗಿ ಮಾಡುದು ಈ ಹುಲಿ ವೇಷ ಅಂತ. ಇದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಹೇಳಿ ಕಾಂಬ. ನಾವು ಕುಟುಂಬದವರೆಲ್ಲ ಸೇರಿ ಮೊದಲಿನಿಂದ ನಮ್ಮ ತಂದೆ ಅಜ್ಜಯ್ಯ ಇವರಿಂದ ಇದಾಗಿ ಬಂದದ್ದು. ಈಗ ನಮ್ಮ ಪೂರ ಅಂದರೆ ಸಾಮಾನ್ಯ ಅಂದರೆ ನಮ್ಮಲ್ಲಿರೋ ಒಂದು 8-10 ಮಕ್ಕಳು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ, ಅವ್ರ ಒಂದೇ ಕುಟುಂಬದವರು ಹಾಗೆ ಇತ್ತಿಲ್ಲ. ಆದರೆ ಅವರು ಕೆಲವರೆಲ್ಲ ಒಮ್ಮೊಮ್ಮೆ ಒಂದು ಸ್ವಲ್ಪ ಇದು ಮಾಡ್ಕೊಂತಾರೆ, ಯಾಕಂದರೆ ಆಗುದಿಲ್ಲ. ಈಗ ಎಲ್ಲರಿಗೂ ಪ್ರಾಯ ಆಯಿತು, ಇನ್ನು ಪ್ರಾಯ ಆದಮೇಲೆ ಇನ್ನು ಮಕ್ಕಳಿಗೂ ಒಂದು ಸ್ವಲ್ಪ ನಾವು ಹೇಳಿಕೊಡ್ಕತ್ತ. ಹಾಗೂ 1-2 ಮಕ್ಕಳನ್ನು ಸ್ವಲ್ಪ ರೆಡಿ ಮಾಡ್ತಾ ಇತ್ತು. ಅಲ್ಲ, ಮಕ್ಕಳಿಗೆ ಆಸಕ್ತಿ ಇತ್ತು. ಈಗ ಇತ್ತಿತ್ತು, 1-2-3 ಮಕ್ಕಳು ಇದ್ದು ನಮ್ಮ ಹತ್ರ. ಅವ್ರು ಆಡ್ತು, ನಮ್ಮೊಟ್ಟಿಗೆ ಕುಣಿತು.
ಓಕೆ ಆ, ಆ, ಅಂದ್ರೆ ಅವ್ರಿಗೆ ಆಸಕ್ತಿ ಆಯ ಅಥವಾ ನೀವು ಇಲ್ಲ ಇದನ್ನ ಉಳಿಸಕ ಹೆಂಗಾರು ನನ್ನ ಮಗಿಗೆ